ಕಂಗ್ರಾಚುಲೇಷನ್ ಅಪ್ಪ 24K. ಜೀವನದಲ್ಲಿ ಫೇಲ್ ಆದ್ರೆ ಒಂದೂವರೆ ಮುಂಚೆ ಅದೆಷ್ಟೋ ಪ್ರೇಮಿಗಳು ಈ ಒಂದು ತುಂಬಾ ದಿನ ಆಗಿತ್ತು ಕಾಲೇಜ್ಗೆ ಹೋಗಿ. ಫ್ರೀ ಫೈರ್ ಆಡ್ಕೊಂಡ್ ಕೂತವ್ರೆ ಕ್ಲಾಸ್ ಕೇಳಿ ಅಂದ್ರೆ. ಈ ತರದ ಚಟುವಟಿಕೆಗಳು ಗುಡ್ ಮಾರ್ನಿಂಗ್ ಗಾಯ್ಸ್. ತುಂಬಾ ದಿನ ಆಗಿತ್ತು ಕಾಲೇಜ್ಗೆ ಹೋಗಿ. ಇವತ್ತು ಹೋಗ್ತಾ ಇದೀನಿ ಅಲ್ಲ ಹೋಗ್ತಾ ಇದೀವಿ. ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದು. ನನ್ನ ಫ್ರೆಂಡು ಕೂಡ ಹೋಗಿರ್ಲಿಲ್ಲ. ಬಿಸ್ಲು ಜಾಸ್ತಿ ಅಲ್ಲ, ಬಿಸಿಲು ಗಾಯ್ಸ್. ಕಾಲೇಜ್ ಹೋಗಕ್ಕೆ ಮನ್ಸು. ಇವತ್ತು ಹೋಗ್ತಾ ಇದೀವಿ ಜೊತೆಲಿ. ಬನ್ನಿ ಹೋಗೋಣ ಗೈಸ್. ನಿನ್ನೆ ರಿಸಲ್ಟ್ ಬಂದೈತೆ. ಯಾಕ PV ಸೆಂಟರ್ ಅವ್ರದ್ದು ಸರಿ ಇಲ್ಲ ಗಾಯ್ಸ್. ಈ ಸಲನು ಎಲ್ಲಾರ್ದು ಫೇಲ್ ಅಂತ ಬಂದ್ಬಿಟ್ಟೈತಿ. ಏನ್ ರಿಸಲ್ಟ್ ಬರ್ಲಿಲ್ಲ ಇನ್ನ. ಆಲ್ರೆಡಿ ಲಾಸ್ಟ್ ಸೆಮ್ ಅಲ್ಲಿ ಇದೀವಿ. ಸೆಕೆಂಡ್ ಸೆಮ್ ರಿಸಲ್ಟ್ ಈಗ ಬಿಟ್ಟವ್ರೆ ಅಂದ್ರೆ ಬಿಟ್ಟವ್ರೆ. ಮತ್ತೆ ಈಗ ಅದನ್ನ ಫೇಲ್ ಅಂತ ಬಂದೈತೆ. ಫಸ್ಟ್ ಸೆಮ್ದು ಫೇಲ್ ಅಂತ ಬಂದೈತೆ. ನಲ್ಲಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಏನಾಗುತ್ತೆ ಏನೋ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಒಬ್ಬಂದೇ ಫೇಲ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಗೈಸ್. ನೆನ್ನೆ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ನಾನ್ ನೋಡೋದು ಬರೀ ಪಾಸ್ ಫೇಲು. ಕ್ಷಣ ಅದೇ ಜೆಲ್ ಅಂದ್ಬಿಡ್ತು ಫೇಲ್ ಅನ್ನೋದು ನೋಡ್ಬಿಟ್ಟು. ಆಮೇಲೆ ಎಲ್ಲ ರೈಟ್ ಸ್ವೈಪ್ ಮಾಡಿ ಪಾಸ್ 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 ಅಂತ ಎಲ್ಲ ನೋಡ್ತಾ ಬಂದಾಗ ಸ್ವಲ್ಪ ಒಬ್ಬರು ಆಯ್ತು ಮನ್ಸು. ಇಲ್ಲಾಂದಿದ್ರೆ ಹೋಗೇನೆ. ಸರ್ಟಿಫಿಕೇಟ್ ಕೋರ್ಸ್ನ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಬಂದಿದೀವಿ. ಆದ್ರೂ ಅಬ್ಸೆಂಟ್ ಅಂತ ಹಾಕೋರೆ. ನೀನು ಅಂತಾನೆ ಗೊತ್ತಿಲ್ಲ guys. ಏನ್ ಹೇಳ್ಬೇಕು ಇದಕ್ಕೆ? ಫಸ್ಟ್ ಸೆಮ್ ಫಸ್ಟ್ ಸೆಮ್ ಕೂಡ ಇದೇ ತರ ಮಾಡಿದ್ರು, ಅದನ್ನು ಅಬ್ಸೆಂಟ್ ಅಂತ ಹಾಕಿದ್ರು. ಈ ಸರಿ ಬೆಂಗಳೂರಲ್ಲಿ ತಂದ್ರು ಮತ್ತೆ ಅಬ್ಸೆಂಟ್ ಅಂತ ಹಾಕಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿ ಯಾವ ತರ ಇದನ್ನ ಮ್ಯಾನೇಜ್ ಮಾಡ್ತಿದೆಯೋ ಗೊತ್ತಿಲ್ಲ. ತುಂಬಾ ಏನಾಗ್ಬಾರ್ದು, ತುಂಬಾ ದುಃಖದ ವಿಷಯ ಗೈಸ್. ನಡ್ಕೊಂಡು ಹೋಗ್ತಾ ಇದೀವಿ. ನೀನ್ ಯಾವ್ದು ಚೆಕ್ ಮಾಡ್ದಂಗೆ ಎಷ್ಟೊತ್ತಿಗೆ ಚೆಕ್ ಮಾಡ್ದೆ? ನಾನೀಗ ಚೆಕ್ ಮಾಡಿದ್ದು ಅದ್ ಯಾರೋ ಗ್ರೂಪ್ ಮೆಸೇಜ್ ಆಗ್ತಿದ್ದೆ. ರಿಸಲ್ಟ್ ಬಿಟ್ಟವ್ರ ಅಂತ ಚೆಕ್ ಮಾಡಿದೆ. ನಾನ್ ನೋಡೋದ್ ಅದ ಗೊತ್ತಲ್ಲ, ಪಾಸ್ ಫೇಲ್. 6 ಗಂಟೆಗೆ ಚೆಕ್ ಮಾಡ್ದೆ. ಒಂದ್ ಕಾಲ್ ಬಂತು. ಮುಂದೇನಾಯ್ತಂತ ಫೇಲ್ ಆಗಿದ್ದಾಗ ಹೋಗಿದ್ದು ಎಲ್ಲಾರು ಯೂನಿವರ್ಸಿಟಿಗೆ. ಹೌದು. ಈ ಸಲನು ಹೋಗ್ಬೇಕಾಗುತ್ತೆ. ಹೋಗಿದ್ದು ಅದು ಇನ್ನ ಏನು ಇಂಪ್ರೂವ್ ಇಲ್ಲ ಗಾಯ್ತು. ಯಾರ್ದು ರಿಸಲ್ಟ್ ಬಂದಿಲ್ಲ ಫಸ್ಟ್ ಸೆಮ್ದು. ಸೆಕೆಂಡ್ ಸೆಮ್ ಕೂಡ ಹಿಂಗೆ ಆಗೈತೆ. ಇನ್ನೇನು 2 ತಿಂಗಳು ಗೈಸ್ ಕಾಲೇಜ್ ಮುಗ್ದೋಗುತ್ತೆ. ಇನ್ನ ರಿಸಲ್ಟ್ ಸುಮ್ಮನೆ ನಮ್ಗೆ ತೋರಿಸ್ಬೇಕು ಅಷ್ಟೇ. ರಿಸಲ್ಟ್ ಗೊತ್ತಿಲ್ಲ. ಹೋಗ್ತಾ ಇದೀವಿ. ಅದೇನೋ ಸೆಕ್ಷನ್ ನಿಂದು 46 ನಂದಂತೂ ಒಂದು 70 ಇತ್ತು ಅಷ್ಟೇ. ಅದ ಹಂಗೆ ನಂಬರ್ಸ್ ಅಲ್ಲಿ ಆದ್ರೆ 70, 80 ಇರ್ಬೋದೇನೋ. ಪರ್ಸೆಂಟೇಜ್ ಅಲ್ಲಿ ಬಂದ್ರೆ 46. 150 ಮೇಲೆ ಆಗೈತೆ ಗೈಸ್. ನಮ್ದಂತೂ ಇಬ್ಬರದು ಅಟೆಂಡೆನ್ಸ್ ಇಲ್ಲ. ಏನ್ ಕಥೆನೂ ಇತ್ತಲ್ಲ ಗೊತ್ತಿಲ್ಲ. ಈಗ ಪ್ರತಿ ಸೆಮ್ ಮುಗಿಯ ಗೋಳು. ನಮ್ದು ಹಿಂಗಾದ್ರೂ ಮೂವ್ ಆಗ್ಬಿಡ್ತಾ ಇದೆ. ಇವ್ರದು ಅಟೆಂಡೆನ್ಸ್ ಶಾರ್ಟೇಜ್ ಇಲ್ಲ ಅಂದ್ರೆ ನಮ್ ಲೆವೆಲ್ ಅಲ್ಲ. ಅಟೆಂಡೆನ್ಸ್ ಶಾರ್ಟೇಜ್ ಆಗ್ಬೇಕು ಅಷ್ಟೇ ನೋಡೋರು. ಕಂಗ್ರಾಚುಲೇಷನ್ 24K. ಕಂಗ್ರಾಚುಲೇಷನ್ ಅಪ್ಪ 24K. ನನ್ನ ಫ್ರೆಂಡ್ ಸಿಕ್ಕಿದ್ದಾನೆ. ಯೂಟ್ಯೂಬ್ ಚಾನಲ್ 24K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಕೇಕ್ ಮಾಡಿ ಹೋಗ್ತಾ ಇದೀವಿ. ಪಾರ್ಟಿ ಇಲ್ವಾ? ಸರಿ ಬನ್ನಿ ಗೈಸ್, ಕಾಲೇಜ್ ಹೋಗೋಣ. ಸರಿ. ಬಿಸಿಲಲ್ಲಿ ಮಳೆ ಬರ್ತಾ ಇದೆ. ಮಳೆ ಈಗ ಮಾತ್ರ ಬರ್ತಾ ಇದೆ. ಕ್ಲಾಸ್ ಹೋಗ್ತಾ ಇದೀವಿ.
ಗಂಟೆ ಸದ್ದು ಅಲ್ಲೊಬ್ಬ ಬರ್ತಾ ಇದ್ದಾರೆ ನೋಡಿ ಗೈಸ್ ಉದಯ್. ಕಾಲೇಜಿಗೆ ಕ್ಲಾಸ್ಗೆಲ್ಲ ನಮ್ಮ ಕ್ಲಾಸ್ಗೆಲ್ಲ ಬರೋದೆ ಎಲ್ಲ ಬೆಂಚ್ ಮೇಲೆ ಚಳಿತಾವೆ. ಯಾರಪ್ಪ ನೋಡ್ತಾ ಇದೆಯಾ ಕಾಲೇಜ್ ಯಾವ ತರ 3ನೇ ತಾರೀಕು ಓಪನ್ ಅಂತೆ ಕಾಲೇಜು, ಅದು ಹೊಸದು ಹೇಳ್ತಾರೆ ಇಲ್ಲ 3ನೇ ತಾರೀಕು ಮಾಡಿ ಜಾಸ್ತಿ ಬಿಸಿಲು ಹೊರಗಡೆ ಓಡಾಡೋದು ಅದು ಇಟ್ಕೊಂಡು ಗೈಸ್ ನಮ್ದು ಹೊಸ ಕಾಲೇಜು 3ನೇ ತಾರೀಕು ಓಪನ್ ಅಂತೆ. ಈ ಕಾಲೇಜನ್ನ ಇಷ್ಟು ದಿನ ಬಹಳ ಇನ್ನ ಈ ಕಾಲೇಜ್ ಬಿಡಿ ನೆನಪು ಮಾತ್ರ ಇನ್ನೆರಡು ತಿಂಗಳು ಗೈಸ್ ಇರೋದೆ. ಪ್ರತಿ ಗೋಡೆಯಲ್ಲಿ ನನ್ನ ಎರಡು ಗೋಡೆಲಿ ನಿಂತು ಹೊಸ ಎಸ್ಪೆಷಲಿ ಈ ಮೂಲೆ ಅಂತ ನಮ್ಗೆ ಜೀವನ ರೂಪಿಸ್ಕೊಟ್ಟಂತ ಮೂಲೆ. ಇದು ಯೂಟ್ಯೂಬ್ ತೆರೆಯಕ್ಕೆ ಸುಮಾರು ನೆನಪುಗಳಿವೆ. ಕ್ಲೋಸ್ ಆದಂತಹ ಒಣಗಿದಂತಹ ಆಮೇಲೆ ನಮಗಿಂತ ಮುಂಚೆ ಅದೆಷ್ಟೋ ಪ್ರೇಮಿಗಳು ಈ ಒಂದು ಮಾತುಕತೆಯನ್ನ ನಾವು ಗಮನಿಸಿರ್ತಕ್ಕಂಥದ್ದು 1 ವರ್ಷದಿಂದ ಸುಮಾರು 10 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ತಮ್ಮ ಸವಿದಿನ ಪದಗಳನ್ನು ಮೆರಕಾಕ್ತಾರೆ. ಹೌದು, ನಾವು ನೋಡಿರ್ತಕ್ಕಂಥದ್ದು ಬರೀ 2 ವರ್ಷದ ನೆನಪು. 2 ವರ್ಷದಲ್ಲಿ ನಾವು ಬಂಕ್ ಹಾಕೋ ದಿನಗಳೇ ಜಾಸ್ತಿ ಇದೆ. ಆ ದಿನಗಳಲ್ಲಿ ನಾವು ಬಂಕ್ ಹಾಕುವಂದ್ರೆ ಜಾಸ್ತಿ ದಿನಗಳಾಗಿದೆ. ಹೊಸ ಕಾಲೇಜ್ ಓಪನ್ ಆಗ್ತದೆ ಅಂದ್ರೆ ನಾವು ಒಂದು ಮನವಿಯನ್ನು ನಾನು ಆನಂದ ಸೇರಿ ಮನವಿಯನ್ನ ಕೊಟ್ಟಿದ್ದೆ. ಯಾಕಂದ್ರೆ ನಾವು ಹೋಗುವಂತಹ 2 ತಿಂಗಳ ಮುಂಚೆ ಒಂದು ಹೊಸ ಕಾಲೇಜನ್ನ ಕೊಡಿ ಎಂಬಂತ ಆಶಾ ಭಾವನೆಯನ್ನ ವ್ಯಕ್ತಪಡಿಸಿದ್ದು. ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲ ಅಂದ್ರೆ ಪ್ರಕೃತಿನೇ ಏನು ಗೊತ್ತಿಲ್ಲ, ಹೊಸ ಕಾಲೇಜ್ ಓಪನ್ ಆಗಿ ಒಂದು ಅಡ್ರೆಸ್ ಹೇಳ ನಮ್ಗೆ. ಏನಿಲ್ಲ, ಕೆಂಪೇಗೌಡ ಸರ್ಕಲ್. ಈ ಕೆಂಪೇಗೌಡನಲ್ಲಿ ಹೈವೇ ಇದೆಯಲ್ಲ, ಕೆಂಪೇಗೌಡನಲ್ಲಿ ಹೈವೇಯಿಂದ ಒಳಗಡೆ ಹೋದ್ರೆ ವಿಜಯಪುರ ರೋಡ್ ಇದೆಯಲ್ಲ, ಇದು ಎಫ್ಕಾದಂಗೆ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಕಾಲೇಜನ್ನ ಇಟ್ಟಿದೆ. ಆಕಾರದಲ್ಲಿ ಕಟ್ಟಿದ್ದಾರೆ. ಪ್ರತಿಯೊಂದು ವ್ಯವಸ್ಥೆ ಇದೆ, ಶೌಚಾಲಯ ವ್ಯವಸ್ಥೆ ಆಗಿದೆ, ಶಿಕ್ಷಣ ಎಲ್ಲ ಟೀಚರ್ಗಳನ್ನ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ. ಕ್ಲಾಸ್ ರೂಮ್ ತುಂಬಾ ದೊಡ್ಡದಾಗಿದೆ. ನಮ್ಗೆ ಈ ತರದೆಲ್ಲ ನೋಡ್ಬಿಟ್ರೆ ಈ ತರದ ಚಟುವಟಿಕೆಗಳನ್ನು ನಾವು ನೋಡಿದಾಗ ಮನಸ್ಸಿನಲ್ಲಿ ಖೇದ ಉಂಟಾಗುವಂಥದ್ದು. ಡಿಪಾರ್ಟ್ಮೆಂಟ್ ಯಾವ್ದು ಗೊತ್ತಾದ್ರೆ ಎನ್ಕ್ವೈರಿ ನಡೆದೋಗುತ್ತೆ. ಇದೇ ಫಸ್ಟ್ ಟೈಮ್ ಇರ್ಲಿ ಒಂದ್ ಮಾಡುವ. ಈಗ ನೋಡ ಬನ್ನಿ ತೋರ್ಸ್ಕೊ ಹೋಗ್ತೀವಿ ಯಾವ ರೀತಿ ಇದೆ ಕಾಲೇಜ್ ಅಂತ. ಪ್ರತಿಯೊಂದು ಇದೆ ಕಾಲೇಜ್ ಅನ್ನೋದ್ಕಿಂತ ಇದು ಸುಳಗಳು ಬಹಳ ಚೆನ್ನಾಗಿತ್ತು ನೋಡಿ. ಕ್ಲಾಸ್ ರೂಮ್ಗಳು ನಾವು ನೆರೆದಂತಹ ದಿನಗಳು ಅಂದ್ರೆ ಬರ್ತೀವಿ. ಚೆನ್ನಾಗಿದೆ, ಓಪನ್ ಆಗ್ತಿದೆ. ಮಾಡ್ತಿದ್ದೇವೆ, ಮಾಡೋಣ, ಮಾಡಬೇಕು, ಹೊರಟಿದ್ದೇವೆ. ಈ ದಿನ ನನ್ನ ಸಹೋದರ ಸಿಕ್ಕಿದ್ದಾನೆ. ಇವತ್ತೇನಂತಂದ್ರೆ ಗೀವ್ ಅವೇ ಇದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಕೈಲಾದಷ್ಟು ಗೀವ್ ಅವೇ ನಾವು ಮಾಡ್ತಾ ಇದ್ದೀವಿ. ಇದು ಆನಂದ್ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಆಗಿದ್ದೀರಾ? ಈಗ ನಾನೇ ಹೋಗ್ತದೆ. ಹೀಗಾಗಿ ಇದು ಮೊದಲನೇ ಗೀವ್ ಅವೇ ಇನ್ನೇ ಮಾಡ್ಕೊಂಡು ಬಂದಿದ್ದೀನಿಂದ ಮುಂದಿನ ಗೀವ್ ಅವೇ ನೋಡ್ಕೊಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಎಷ್ಟು ಲೈಕ್ಸ್ ಕೊಡ್ತೀವಿ ಅದನ್ನು ಕೊಡ್ತೀವಿ. Singapore, former junior, the sister ಜ್ಯೂಸ್ ಸೆಂಟರ್ಗೆ ಬರ್ತಾ ಇದೀವಿ. ಕಬ್ಬನ್ ಜ್ಯೂಸ್ ಕುಡಿಯಕ್ ಬಂದಿದ್ದೀವಿ. ಯಾವ್ದಾರ ಸರಿ, ಇವರು ರಾಮನಗರದಲ್ಲೇ ಬಹಳ ಫೇಮಸ್ ಕಬ್ಬನ್ ಜ್ಯೂಸ್ ಗಾರರು. ನಮ್ ಕಾಲೇಜ್ ಪಕ್ಕನೆ ಇದೆ, ಫ್ರೆಶ್ ಜ್ಯೂಸ್ ಸಿಗುತ್ತೆ. ದಯಮಾಡಿ ಬಂದು ಸಂಪರ್ಕಿಸಿ ರುಚಿಯಾದ ಕಬ್ಬಿನ ಜಲ್ಲೆ. ನಾವು ಸೆಲ್ಫಿ ಕಬ್ಬಿನ ಜ್ಯೂಸ್ ಕಾಲೇಜ್ ಪಕ್ಕನೆ ನೋಡಿ. ಕಾಲೇಜ್ ಪಕ್ಕ ಟಾಕೀಸ್ ಇದೆ, ಶಾನ್ ಟಾಕೀಸ್.
ಜೀವನ ಅನ್ನೋ ಹಸ್ತಲ್ಲಿ ಜಗತ್ತುಗಳನ್ನ ನೋಡುತ್ತಿರ ವ್ಯಕ್ತಿಗಳಿಗೆ ಮತ್ತೆ ಹಿಂದೇನೆ ರಿಸಲ್ಟ್ ಮತ್ತೆ ಇದು ಎಕ್ಸಾಂಪಲ್ ಕೇಳೋದು ಪರವಾಗಿಲ್ಲ, ಜೀವನ ಎಂಬ ಆಟದಲ್ಲಿ ಪಾಸ್ ಆಗ್ಬೇಕು ಅನ್ನತಕ್ಕಂತಹ ಏನೋ ಇಲ್ಲ ಅಂತೀವಿ. ಈ ಆ ತರ ಕಟ್ಕೊಳ್ಳೋದು ಯಾವ ತರ ಅವರೇ ಕರಿಬೇಕು. ನಾವು ಹೋಗಿ ನಿಂತ್ಕೊಳ್ಳೋ ಅಂತದ್ದು, ಇನ್ನೊಬ್ಬರಿಗೆ ಬಕೆಟ್ ಹಿಡಿಯಕ್ಕಂಥದ್ದು ಇವೆಲ್ಲ ನಮ್ಗೆ ಬರೋದಿಲ್ಲ. ನಮ್ಮ ಇತಿಹಾಸದಲ್ಲೇ ಇಲ್ಲ ಎಂಬತಕ್ಕಂಥದ್ದನ್ನ ಈ ಬೇಕಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲೇ ಕಬ್ಬನ್ ಸೀರ ಅಂತ ನಾನು ಕುಡಿತಾ ಇದ್ದಾನೆ ತುಂಬಾ ಇಷ್ಟಪಟ್ಟು. ಅಷ್ಟೊಂದ್ ಚೆನ್ನಾಗದೇನಾ ಮಚ್ಚ? ಅಷ್ಟೊಂದ್ ಚೆನ್ನಾಗಿಲ್ಲ. ಹಾ, ಯಾಕೆ? ಹಾಸ್ಟೆಲ್ ಊಟ ಚಿಕನ್ ನಾಶ ಮಾಡ್ಲಿಲ್ಲ ಅನ್ಬಿಟ್ಟು ಕಬ್ಬನ್ ಜ್ಯೂಸ್ ಕುಡಿತಾ ಇದೀವಿ ಸ್ವಲ್ಪ ಎನರ್ಜಿಗೆ. ಕುಡಿ ಬಿಸಿಲಿಗೆ ತಡೆಯಕ್ ಆಗ್ತಿಲ್ಲ ಅದಕ್ಕೆ ಓಕೆ ಓಕೆ. ಇನ್ನೊಂದ್ ಕುಡಿ ಅಲ್ವೇನಾ? ಕುಡಿದ್ರೆ ಕುಡಿತೀನಿ. ಯಾಕಂದ್ರೆ ಕಬ್ಬಿನ ಹಾಲು ದೇಹಕ್ಕೆ ಬಹಳ ಈತ ಆಗಿರುತ್ತೆ. ಹಾಗಾಗಿ ಒಂದನ್ನ ಈ ಒಂದು ಒಂದನ್ನ ಕುಡಿಸಿದ್ರೆ ಕುಡಿತೀನಿ. ಗೈಸ್ ಇವಾಗ ಸ್ವಪ್ನ ಕುಡ್ದಾಯ್ತು, ಕ್ಲಾಸ್ ನೋಡಿ ಹೋಗ್ತಾ ಇದೀವಿ. ನೋಡಿ ನಮ್ ಜೊತೆ ಕ್ಲಾಸ್ ಅಲ್ಲಿ ಇರೋದ್ರೆ ಎಲ್ಲೋ ಅಂತ ಡೈಲಿ ನೋಡಿ ಕ್ಲಾಸ್ ಅಲ್ಲಿ ಫ್ರೀ ಫೈರ್ ಆಡ್ಕೊಂಡ್ ಕೂತವ್ರೆ ಕ್ಲಾಸ್ ಕೇಳಿ ಅಂದ್ರೆ. ನೀನ್ ಆಡ್ತೀನ ಫ್ರೀ ಫೈರ್? ಹಿಂಗ್ ಫ್ರೀ ಫೈರ್ ಆಡ್ಕೊಂಡ್ ಕೂತ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಎಲ್ಲಿ ಕೊಡಕ್ಕಾಗತ್ತೆ ನಮ್ ಕಾಲೇಜ್ಗೆ? ಹೆಂಗಪ್ಪ ಗೋಲ್ಡ್ ಮೆಡಲ್ ಎಲ್ಲ ತಂದ್ಕೊಡಿ ಅಂತ ಕೇಳ್ತಾವ್ರೆ. ನಮ್ ಡಿಪಾರ್ಟ್ಮೆಂಟ್ ಇಂದ ಒಂದೂ ಇಲ್ಲ ಅಂತವ್ರೆ. ಹೆಂಗ್ ತಂದ್ಕೊಡೋದು? ಆಲ್ರೆಡಿ ತುಂಬಾ ಜನ ಇದ್ದಾರೆ ತಂದ್ಕೊಡೋರು. ಯಾರವ್ರೆ? ಅದು ಬಾಯ್ಸ್ ಕಡೆಯಿಂದ ನಮ್ ಕಡೆಯಿಂದ ಯಾರಾದ್ರೂ ತಂದ್ಕೊಡ್ಬೇಕಲ್ವೇನಾ? ಗೈಸ್ ನೋಡಿ ಇಲ್ಲ ಅವನೇ ಇವ್ನು ತಂದ್ಕೊಡ್ತಾನೆ, ಕನ್ಫರ್ಮ್ ಮಚ್ಚ ತಂದ್ಕೊಡ್ತಾನೆ ಈ ಸಲ. ಗ್ಯಾರಂಟಿ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮಚ್ಚ ತಂದ್ಕೊಡ್ತಾನೆ. ಪ್ರಶಾಂತ್ ಕುಮಾರ್ ಅಂತ ಗೈಸ್. ಇವಾಗ ಊಟ ಮಾಡ್ಕೊಂಡು ಕೆಲಸ ಐತೆ ಗೈಸ್. ಇವತ್ತು ಕೇವಲ ಒಂದೇ ಕ್ಲಾಸ್, ನಾವು ಒಂದೇ ಒಂದು ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಅಪರೂಪಕ್ಕೆ ಇವತ್ತು ಕಾಲೇಜ್ಗೆ ಹೋದೆ, ಒಂದೇ ಕ್ಲಾಸ್ ಗೈಸ್. ಏನು ಮಾಡೋಣ, ಬನ್ನಿ ಹೋಗೋಣ. ಈ ಬ್ಲಾಗ್ ಇಷ್ಟ ಆಗಿದ್ದಾರೆ ಪ್ಲೀಸ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.